ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿರ್ಮಲಾ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಬದನೆಕಾಯಿ ಭರ್ತಾ. ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು ಒಂದಿಷ್ಟು ಬದನೆಕಾಯಿನ ತೊಗೊಂಡು ಅದನ್ನು ಬೆಂಕಿಲಿ ಅಂದರೆ ಸ್ಟವ್ ಆನ್ ಮಾಡಿ ಬೆಂಕಿಲಿ ಸುಟ್ಕೊಂಡೆ. ಸೊ ಅದಾದಮೇಲೆ ಒಂದು ಈರುಳ್ಳಿನ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ಏನು ಮಾಡಬೇಕು ಅಂದರೆ ಒಂದು ಟೊಮೆಟೊ ಇಲ್ಲ ಅಂದರೆ ನಾವು ಎಷ್ಟು ಬದನೆಕಾಯಿ ತೊಗೊಂಡಿದ್ದೀವೋ ಅದ್ರ ಮೇಲೆ ಟೊಮೆಟೊ ತೊಗೋಬೇಕು. ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ. ಸಣ್ಣದಾಗಿ ಅದನ್ನು ಸಹ ಕಟ್ ಮಾಡ್ಕೋಬೇಕು. ಎರಡು ಸಣ್ಣದಾಗಿ ಮಾಡ್ಕೊಂಡು ಇಟ್ಕೋಬೇಕು. ಆಮೇಲೆ ನೆಕ್ಸ್ಟು ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಸಹ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಇದಾದಮೇಲೆ ಏನು ಮಾಡಬೇಕು ಅಂತಂದರೆ ಅದು ಬದನೆಕಾಯಿನ ನಾವು ಫ್ರೈ ಮಾಡಿದ್ವಲ್ಲ ಅಂದರೆ ಸುಟ್ಟಿದ್ವಲ್ಲ ಬೆಂಕಿಲಿ, ಸೊ ಅದ್ರ ಮೇಲೆ ಸಿಪ್ಪೆ ಬರುತ್ತೆ. ಸೊ ಅದನ್ನು ನಾವು ಚೆನ್ನಾಗಿ ತಕ್ಕೋಬೇಕು. ಅದೆಲ್ಲ ತಗೊಂಡಾದಮೇಲೆ ಅದು ಒಳಗೆ ಈ ಥರ ಬೆಂದಿರುತ್ತೆ. ಸೊ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಅದನ್ನು ಅದರ ಮೇಲಿಂದೆಲ್ಲ ತೊಗೊಂಡು ಒಂದೊಂದೇ ಅದರ ಹಿಂಬದಿಯಲ್ಲಿರುತ್ತಲ್ಲ ತೊಗೊಟ್ಟು ಅದನ್ನು ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೋಬೇಕು. ನೆಕ್ಸ್ಟು ನಾನು ಏನು ತೊಗೊಂಡಿದ್ದೀನಿ ಅಂದರೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಬದನೆಕಾಯಿನ ಮಿಡ್ಲಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಅದ್ರ ಒಳಗೆ ನೀವು ಬೆಳ್ಳುಳ್ಳಿನ ಇಡ್ಬೋದು, ಇಟ್ಟು ಫ್ರೈ ಮಾಡ್ಬೋದು. ಬಟ್ ನನಗೆ ಅದು ಸರಿ ಅನಿಸಲಿಲ್ಲ, ಯಾಕಂದರೆ ಬದನೆಕಾಯಿ ಚಿಕ್ಕದಿತ್ತಲ್ಲ. ಸೊ ಹಾಗಾಗಿ ಬೇಡ ಅಂಥೇಳಿ ನಾನು ಸಪ್ರೇಟಾಗಿಯೇ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟ್ ನೋಡಿ, ಇದನ್ನು ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಒಂದೊಂದಾಗಿ. ಇದಾದಮೇಲೆ ನಾವು ಏನು ಮಾಡಬೇಕು, ಇದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ನು ಸೇರಿಸ್ಬೇಕಾಗುತ್ತೆ. ಆಮೇಲೆ ನಾನು ಅದು ಬೆಳ್ಳುಳ್ಳಿ ಇತ್ತಲ್ಲ ಅದನ್ನು ಫ್ರೈ ಮಾಡಿಕೊಂಡು ಕುಟ್ಟಣಿಕೆಯಲ್ಲಿ ಕುಟ್ಟಿಟ್ಕೊಂಡಿದ್ದೆ. ಅದಾದಮೇಲೆ ಅದನ್ನೆಲ್ಲಗೆ ಮಿಕ್ಸ್ ಮಾಡೋಕ್ಕೆ ಬರುತ್ತೆ. ನೋಡಿ, ನಾನಿಲ್ಲಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಆಗಲೇ ಹೇಳಿದ್ನಲ್ಲ ಆ ಥರ. ಸೊ ನೆಕ್ಸ್ಟ್ ಏನಪ್ಪ ವಿಷಯ ಅಂತಂದರೆ ಬದನೆಕಾಯಿ ಏನಕ್ಕೆ ಯೂಸ್ ಆಗುತ್ತೆ, ಬದನೆಕಾಯಿಂದ ನಮ್ಮ ದೇಹಕ್ಕೆ ಯಾವ ಪೌಷ್ಟಿಕಾಂಶ ದೊರೆಯುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ, ಓಕೆನಾ? ಓಕೆ, ನೆಕ್ಸ್ಟು ನಾವು ಅದನ್ನು ಬೆಳ್ಳುಳ್ಳಿ ಕೂಟ್ಟಿಟ್ಕೊಂಡಿದ್ದೀವಿ. ಇವಾಗ ನಾವು ಅಂದರೆ ಬದನೆಕಾಯಿನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಈರುಳ್ಳಿ, ಆಮೇಲೆ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ 2 ಟೊಮೆಟೊ, ಆಮೇಲೆ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕಂದರೆ ಹಸಿಮೆಣಸಿಕಾಯಿ ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀವು ಹಾಕ್ಕೋಬೋದು. ನಾನಿಲ್ಲಿ ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೋಬೋದು. ಇದಾದಮೇಲೆ ಮತ್ತೆ 1-2 ಟೇಬಲ್ ಸ್ಪೂನಷ್ಟು ನಾನು ಗರಂ ಮಸಾಲೆ ಸಹ ಆ್ಯಡ್ ಮಾಡ್ಕೋತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದರ ಮೇಲೆ ಕೊತ್ತಂಬರಿಯನ್ನು ಹಾಕಬೇಕು. ನೋಡಿ, ಇದು ಭರ್ತಾ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಬೇಕಂದರೆ ಟ್ರೈ ಮಾಡಿ. ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ, ಆಮೇಲೆ ಎಲ್ಲರೂ ಇಷ್ಟಪಡ್ತಾರೆ. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದಲ್ಲ ಈ ಥರ ರೆಸಿಪಿನ. ಸೊ ಹಾಗಾಗಿ ನೆಕ್ಸ್ಟ್ ನಾನು ಸ್ವಲ್ಪ ಒಂದು ಹಾಫ್ ಲೆಮನನ್ನು ತೊಗೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದಿಷ್ಟು ಕಲಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಭರ್ತಾ ರೆಡಿ. ನೀವು ಮನೇಲಿ ಈ ಥರ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ? ಸ್ಟಾಪ್ ಮರಿಬೇಡಿ, ಲಾಸ್ಟಿಗೆ ಸ್ವಲ್ಪ ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಬೇಕಾದರೆ ಮಾಡ್ಕೊಳ್ಳಿ, ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಆಮೇಲೆ ಒಂದು ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.